ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಹರಿಸ್ಮರಣಂ ಈ ಒಂದು ಫೇಸ್ಬುಕ್ಕಿನ ವಿಷಯಗಳನ್ನು ನೋಡುವಂತಹ ಅಥವಾ ಅಲ್ಲಿ ವಿಡಿಯೋಗಳನ್ನು ದಾಸಕಾವ್ಯ ಚಿಂತನೆಯಲ್ಲಿ ನೋಡುವಂತಹ ಎಲ್ಲ ಸಮಸ್ತ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಮೊಟ್ಟ ಮೊದಲಿಗೆ ಹೋಳಿ ಹುಣ್ಣಿಮೆ ಅಥವಾ ಹೋಳಿ ಹಬ್ಬದ ವರ್ಣಗಳಿಂದ ತುಂಬಿದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನಿಮ್ಮ ಜೀವನವು ವರ್ಣಮಯವಾಗಿರಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ನೇರವಾಗಿ ವಿಷಯಕ್ಕೆ ಬರೋಣ. ದಾಸಕಾವ್ಯ ಚಿಂತನೆಯಲ್ಲಿ ನಾವು ಮೊದಲು ಶೇಷದಾಸರ ಸುಳಾದಿ ಅರ್ಥಚಿಂತನೆಯನ್ನು ನೋಡ್ತಾ ಇದ್ದೇವೆ ಅಂತ ಹೇಳ್ತಾ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀಶಾಂಗ್ರಿ ಸೇವಕಂ ನಿತ್ಯಂ ಭೂಸರಾಗರ ಕುಲೋದ್ಭಂ ವಾಸಂ ಆದಿಶಿಲಾಕ್ಷೇತ್ರಂ ಶೇಷದಾಸ ಗುರುಭಜೆ. ಶ್ರೀ ಮೊದಲು ಶೇಷದಾಸರ ಸುಳಾದಿಯ ಅರ್ಥಚಿಂತನೆಯಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಭಗವಂತನ ಒಂದು ಸ್ವಾಮಿತ್ವ ಹಾಗೂ ನಮ್ಮ ಒಂದು ಪರಾಧೀನತ್ವ, ದಾಸತ್ವ, ಈ ವಿಷಯವನ್ನು ಹೆಚ್ಚು ಒತ್ತು ಕೊಟ್ಟು ಇದರಲ್ಲಿ ಸುಳಾದಿಯಲ್ಲಿ ದಾಸರಾಯರು ಪ್ರತಿಪಾದಿಸಿದ್ದಾರೆ ಅಂತ ಹೇಳ್ತಾ ಮೊಟ್ಟ ಮೊದಲಿಗೆ ಧ್ರುವತಾಳದಲ್ಲಿ ಒಡೆಯನಿಲ್ಲದ ವೃಕ್ಷ ಕಂಡವರೆಲ್ಲ ಬಡಿದು ತಿಂಬುವುದು ನ್ಯಾಯವಾಯಿತನಿಗೆ. ಅಡಿತೊಲಗದೆ ಕಾಮ ಕ್ರೋಧಾದಿ ವರ್ಗಗಳು ಸುಡುತ್ತಲಿವೆ ವ್ಯವಧಾನವಿಲ್ಲದೆ. ಕಡು ದುಃಖ ತೀವ್ರವನ್ನು ಆರಿಗೆ ಪೇಳಲಿನ್ನು ಒಡೆಯನವನು ಪರಿಹರಿಸುವುದಕ್ಕೆ. ಪೊಡವೆಯೊಳಗೆನ್ನ ದೂರು ಕೇಳುವುದಕ್ಕೆ ಹುಡುಕಿ ನೋಡಿದರಿನ್ನ ಒಬ್ಬರಿಲ್ಲ. ಜಡ ಸಂಭವ ಮುಖ್ಯ ಸುರರಾದಿ ಜೀವಿಗಳ ಬಿಡದೆ ಸಾಕುವ ದಯಾನಿಧಿಯು ಆವ. ಜಾಂಡವನ್ನು ನೇಮಿಸಿ ಸ್ಥಿತಿ ಮಾಡಿ ಕಡಿಯ ನೈದೀಪದಕ್ಕೆ ಮುಖ್ಯ ಕರ್ತುನಾವ. ಕಡಲ ಶಯ್ಯನ ನಿನ್ನಿಂದ ವ್ಯತಿರಿಕ್ತವಾದ ಒಡೆಯರಿಲ್ಲವೋ ಆವ ಪರಿಯ ನೋಡೆ. ಸಡಲ ಬಿಡುವುದು ಸಮ್ಮತವೇನೋ ನಿನಗೆ ಬಿಡಿಯಲೇಶವೇನೋ ಇಲ್ಲವೇನೋ. ಜಡಮತಿಯವನೆಂದು ಜರೆದು ನೋಡಲು ಆವ ದಡವ ದಾಟಿಪುವುದಕ್ಕೆ ಆವ ಪೇಳೋ. ಒಡೆಯನಗೆ ನೀನೇ ಜನ್ಮ ಜನುಮದಲ್ಲಿ ತೊಡರುಗಳೆಷ್ಟು ಒದಗೆ ಇದು ತಪ್ಪದೋ. ನುಡಿವರು ಇನ್ನೊಂದು ಪರಿಯಲಿ ಸಜ್ಜನರೆಲ್ಲ ಒಡೆಯನಗೆ ನಿನಗೆ ಅಗಲದೆಂದು. ಆಡುವ ವಚನಕ್ಕೆ ವ್ಯಾಹತಿ ತಾರದಲೆ ಪಿಡಿಯೋ ಕರವ ವ್ಯವಧಾನದಿ. ಉಡುರಾಜನಾಮ ಗುರು ವಿಜಯ ವಿಠಲ ಭವ ಮಡುವಿನೊಳಗೆ ಬಿದ್ದು ಮೊರೆಯ ನಿಡುವೆ. ನೋಡ್ರಿ ಏನು ಹೇಳ್ತಾ ಇದ್ದಾರೆ. ಒಡೆಯನಿಲ್ಲದ ವೃಕ್ಷ ಕಂಡವರೆಲ್ಲ ಬಡಿದು ತಿಂಬುದು ನ್ಯಾಯವಾಯಿತನಿಗೆ. ಅಂದರೆ ಒಡೆಯನಿಲ್ಲದ ವೃಕ್ಷ ಅಂತಂದರೆ ನಾವು ನೋಡ್ತೀವಿ ದಾರಿಯ ಮೇಲೆ ಬೆಳೆದಂತಹ ಯಾವುದಾದ್ರೂ ಹಣ್ಣಿನ ಗಿಡ ಅಥವಾ ಉಪಯುಕ್ತವಾದ ಮನುಷ್ಯನಿಗೆ ಉಪಯುಕ್ತವಾದ ಯಾವುದಾದ್ರೂ ಗಿಡ ಇತ್ತು ಅಂತಂದರೆ ಆ ಗಿಡಕ್ಕೆ ಏನು ಮಾಡ್ತಾರೆ ಜನರು ಅಂತಂದರೆ ಲೋಕಾರೂಢಿಯ ಮಾತನ್ನು ನಮಗೆ ದಾಸರಾಯರು ಹೇಳ್ತಾ ಇದ್ದಾರೆ. ಏನು ಮಾಡ್ತಾರೆ, ಅದರಲ್ಲಿ ಇರುವಂತಹ ಹಣ್ಣುಗಳನ್ನು ವೃಕ್ಷವನ್ನು ಏನು ಮಾಡ್ತಾರೆ, ಕಲ್ಲಿನಿಂದ ಬಡಿದು ಅದನ್ನು ಕೆಳಗೆ ಬೀಳಿಸಿ ಆ ಹಣ್ಣನ್ನು ತಿಂದು ಹೋಗ್ತಾರೆ. ಈ ಮಾತನ್ನು ಹರಿಕಥಾಮೃತಸಾರ ಜಗನ್ನಾಥ ದಾಸರು ಕೂಡ ನಮಗೆ ಹೇಳ್ತಾರೆ. ಒಡೆಯನಿಲ್ಲದ ವೃಕ್ಷ ಫಲಗಳ ಬಡಿದು ತಿಂಬೋರುಂಟು ಲೋಕದಳು ಅಂತ ಅದೇ ಮಾತನ್ನು ಇಲ್ಲಿ ನಮಗೆ ಇವರು ಶೇಷದಾಸರು ಹೇಳ್ತಾ ಇದ್ದಾರೆ. ಈ ಒಂದು ಒಂದು ವೇಳೆ ಒಡೆಯನಿದ್ರೆ ಅಂದರೆ ಕಾವಲುಗಾರ ಇದ್ದರೆ ಆ ಗಿಡದ ಹಣ್ಣುಗಳನ್ನು ಮುಟ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ಯಾರು ಯಜಮಾನ ಆಗಿರ್ತಾನೋ ಅವನಿಗೆ ಮಾತ್ರ ಅವನು ಕಾವಲು ಕಾಯ್ದು ಆ ಹಣ್ಣುಗಳನ್ನು ಸರಿಯಾಗಿ ಏನಂತಾರೆ ಸೆಕ್ಯೂರಿಟಿ ಅಂತ ಕರಿತೀವಲ್ಲ ಆ ರೀತಿ ಅವನನ್ನು ಆ ಒಂದು ಸೆಕ್ಯೂರಿಟಿಯಲ್ಲಿ ಇತ್ತು ಅಂತಂದರೆ ಅದು ಸರಿಯಾಗಿ ಹೋಗಿ ಆ ಮಾಲೀಕನಿಗೆ ತಲುಪ್ತದೆ. ಇಲ್ಲದೆ ಹೋದರೆ ಅದು ತಲುಪುವುದೇ ಇಲ್ಲ. ಅದನ್ನು ಇಲ್ಲಿ ದಾಸರಾಯರು ಏನು ಹೇಳ್ತಿದ್ದಾರೆ ಅಂದರೆ ಬಡಿದು ತಿಂಬುವುದು ನ್ಯಾಯವಾಯಿತನಿಗೆ. ಅಂದರೆ ಇಲ್ಲಿ ನಾನು ಒಡೆಯನಿಲ್ಲದ ವೃಕ್ಷದಂತೆ ಅಂತ ತಮ್ಮನ್ನು ತಾವು ಒಡೆಯನಿಲ್ಲ ಅಂದರೆ ಯಾರ ಕಾವಲು ಇಲ್ಲದ ಒಂದು ಗಿಡ ಯಾವ ರೀತಿ ಇರ್ತದೋ, ಹಣ್ಣು ತುಂಬಿದ ಮರ ಯಾವ ರೀತಿ ಇರ್ತದೋ ಅದರಂತೆ ನಾನು ಅನುಭವ ಆಯಿತು ನನಗೆ ಅಂತ ಹೇಳ್ತಾರೆ. ಬಡಿದು ತಿಂಬುವುದು ನ್ಯಾಯವಾಯಿತನಿಗೆ. ಯಾಕೆ ನ್ಯಾಯವಾಯಿತು, ಬಡಿದು ತಿಂಬುವುದು ನ್ಯಾಯ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತಂದರೆ ನನಗೆ ಒಡೆಯನಿದ್ರೆ ಏನಾಗ್ತಿತ್ತು ಅಂತಂದರೆ ನನಗೆ ಯಾವ ಆಪತ್ತುಗಳಾಗಲಿ ವಿಪತ್ತುಗಳಾಗಲಿ ಬರ್ತಿರಲಿಲ್ಲ. ಇವು ಯಾವ ಆಪತ್ತುಗಳು ಅಂತಂದ್ರೆ ಮುಂದೇನು ಹೇಳ್ತಾರೆ. ಅಥವಾ ನಮಗೆ ನಮ್ಮೊಳಗೆ ಇದ್ದಂತಹ ಯಾವುದು ಅಂತಂದರೆ ಆಡಿತೊಲಗದೆ ಕಾಮ ಕ್ರೋಧಾದಿ ವರ್ಗಗಳು ಸುಡುತ್ತಲಿವೆ ವ್ಯವಧಾನವಿಲ್ಲದೆ. ನೋಡಿ, ಒಂದು ವೇಳೆ ಈ ದೇಹಕ್ಕೆ ಸ್ವಾಮಿಯಾದ ನೀನು ಇದ್ದಿ ಅಂತಂದರೆ, ಅಥವಾ ನೀನು ನನ್ನನ್ನು ಕಾವಲು ಕಾಯ್ತಾ ಇದ್ದಿ, ಎಡೆಬಿಡದೆ ನೀನು ಸದಾ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಿ ಅಂತಂದರೆ ಕಾಮಕ್ರೋಧಾದಿಗಳು ಇವೇ ನಮಗೆ
ಕಲ್ಲಿನಂತೆ. ಅಂದರೆ ದೈತ್ಯರು ನಮ್ಮೊಳಗಿರುವ ಅರಿಗಳೇನಿದೆ ಅದು ಇಲ್ಲಿ ಅವ್ರು ಹೇಳ್ತಾ ಇರೋ ಅರ್ಥ. ಆಡಿ ತೊಲಗದೆ ಕಾಮಕ್ರೋಧಾದಿಗಳು ಇವು ಏನಂತಂದರೆ ತೊಲಗ್ತಾ ಇಲ್ಲ, ಇವು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಇದನ್ನು ಕಾವಲು ಕಾಯುವ ನೀನು ಕಾವಲುಗಾರ, ನನ್ನನ್ನು ಸರಿಯಾಗಿ ನೀನು ರಕ್ಷಣೆ ಕೊಡ್ತಾ ಇಲ್ಲ ಅಂತ ಒಂದು ನಿಂದಾಸ್ತುತಿ ಅಥವಾ ಆಪಾದನೆ ಅಥವಾ ಭಗವಂತನಲ್ಲಿ ಒಂದು ಸಖ್ಯಭಾವ ನಾವು ನೋಡ್ತೀವಿ. ವಿಶೇಷ ದಾಸರು ವಿಶೇಷ ಸುಳಾದಿಗಳಲ್ಲಿ ಅವರು ತಮ್ಮ ಸಖ್ಯಭಾವವನ್ನು ಬಹಳ ಬೇರೆ 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 ರೀತಿಯಲ್ಲಿ ಹೇಳ್ತಾ, ಯಾವ ರೀತಿ ಅಂತಂದರೆ ಭಗವಂತನನ್ನು ನನಗನ್ನಿಸ್ ಮಟ್ಟಿಗೆ ಇದೇ ರೀತಿಯಾಗಿ ಅವರು ಹೋಲಿಸ್ಕೊಂಡಿರ್ಬೇಕು ಅಂತ ಚಮತ್ಕಾರಿಕವಾಗಿ ಮಾತಾಡ್ತಾರೆ. ಆ ಯೋಗ್ಯತೆ ಅವ್ರಿಗೆ ಮಾತ್ರ ಉಂಟು, ಕೇವಲ ಉಳಿದವ್ರಿಗೆ ಯಾವ ಇಂತಹ ಯೋಗ್ಯತೆಗಳು ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಹೇಳ್ತಾರೆ, ಸುಡುತ್ತಲಿವೆ ವ್ಯವಧಾನವಿಲ್ಲದೆ ಅವೆಲ್ಲ ಅರಿಗಳು ಏನಿದೆ ನನಗೆ ಬಂದು ಸುಡ್ತಾ ಇವೆ. ಅಂದರೆ ನಾನು ಏನು ಮಾಡಲಿಕ್ಕೆ ಈ ಕಾಮಕ್ರೋಧಾದಿಗಳು ಏನು ಮಾಡ್ತವೆ ನಮ್ಮನ್ನು ಅಂತಂದರೆ, ಕ್ರೋಧದಿಂದ ಇದೇನಂತಂದರೆ ಸಮೂಹದಿಂದ ನಮಗೆ ಬುದ್ಧಿ ನಾಶ ಆಗ್ತದೆ. ಬುದ್ಧಿ ನಾಶ ಆಗೋದ್ರಿಂದ ನಮಗೇನಾಗ್ತದೆ ಅಂತಂದರೆ ಅದರಿಂದ ಏನಂತಂದರೆ ಯಾವುದು ಸರಿಯಾದ ನಿರ್ಣಯವನ್ನು ತಗೊಳ್ಳಿಕ್ಕೆ ಆಗುವುದಿಲ್ಲ. ಸಾರ ನಿರ್ಣಯಗಳು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋ ಯಾವ ನಿರ್ಣಯವೂ ತಗೊಳ್ಳೋಕ್ಕೆ ಆಗಲಾರ್ದೆ ಬುದ್ಧಿ ಏನಂತಂದರೆ ಮನಸ್ಸು ಚಂಚಲವಾಗಿ ಬುದ್ಧಿ ಯಾವುದನ್ನು ಸ್ಥಿರವಾಗಿ ನಿರ್ಧಾರ ಮಾಡದೆ ಮನುಷ್ಯನ ಒಂದು ಅಧಪತನಕ್ಕೆ ಕಾರಣ ಆಗೋದು ಕಾಮ ಕ್ರೋಧಗಳೇ. ಮೊಟ್ಟ ಮೊದಲಿಗೆ ಅವನ್ನೇ ನಾವು ಅರಿಷಡ್ವರ್ಗಗಳಲ್ಲಿ ಅವನ್ನ ಮೊದಲು ನಾವು ತ್ಯಜಿಸಬೇಕು ಅಂತ ಹೇಳ್ತಾರೆ. ಅದು ನನ್ನನ್ನು ಸುಡ್ತಾ ಇದೆ, ವ್ಯವಧಾನವಿಲ್ಲದೆ ಸುಡುತ್ತಲಿವೆ ವ್ಯವಧಾನವಿಲ್ಲದೆ. ಅಂದರೆ ನನಗೆ ಯಾವುದು ದಿಕ್ಕು ತೋಚ್ತಾ ಇಲ್ಲ, ಈ ರೀತಿ ಬುದ್ಧಿ ಕೆಡಿಸ್ತಾ ಇವೆ ನನ್ನ ಈ ಕಾಮಕ್ರೋಧಾದಿಗಳು. ಯಾಕೆ ಅಂದರೆ ನಿನ್ನ ಒಂದು ಅನುಗ್ರಹ ನನ್ನಲ್ಲಿ ಇಲ್ಲ. ಅದು ಮುಖ್ಯವಾಗಿ ಅವ್ರು ಹೇಳೋದು ಒಂದು. ಅದಕ್ಕೆ ಒಡೆಯನಾದ ಸ್ವಾಮಿ ನೀನು ನನ್ನನ್ನು ಕಾಯ್ತಾ ಇಲ್ಲ ಅನ್ನೋದನ್ನು ಮತ್ತೆ ಹೇಳ್ತಾರೆ. ಕಡು ದುಃಖ ತೀವ್ರವನ್ನು ಆರಿಗೆ ಪೇಳಲೆನ್ನು ಒಡೆಯನವನು ಪರಿಹರಿಸುವುದಕ್ಕೆ. ಇಂತಹ ಕಡು ದುಃಖ ಅಂದರೆ ಈ ದುಃಖ ಭಗವಂತನ ಒಂದು ಅಸ್ತಿತ್ವ ಒಂದು ಆಲೋಚನೆ ಅಥವಾ ಭಗವಂತನ ನಮ್ಮನ್ನು ಕಾಯ್ತಾ ಇಲ್ಲ ಅನ್ನುವ ಒಂದು ಕಲ್ಪನೆ ಬಂತು ಅಂದ್ರೆ ಅತಿಯಾದ ದುಃಖ ಅಂತ ಹೇಳ್ತಾರೆ. ನಿಜವಾಗಿ ನಾವು ಯಾವುದಾದ್ರೂ ಒಂದು ಸಂಕಟ ಪಡುವಾಗ ನಾವೇನಂತೀವಿ, ನಮ್ಮ ಕಷ್ಟ ಯಾರು ಕೇಳೋರಿಲ್ಲ, ಯಾರ ಮುಂದೆ ಹೇಳಬೇಕು, ನಾವು ಯಾರ ಮುಂದೆ ಹೇಳಿದ್ರು ಏನು ಉಪಯೋಗ ಇಲ್ಲ. ಯಾಕೆ ಅಂತಂದರೆ ನಾವು ಹೇಳ್ತೀವಿ ಪ್ರಾರಬ್ಧ ಅಥವಾ ನಮ್ಮ ಕರ್ಮ ನಾವು ಅನುಭವಿಸಿ ಕಳ್ಕೋಬೇಕು. ಎಲ್ಲಿ ಓಡಾಡಿದ್ರು ಎಲ್ಲಿ ಬೆಂಬಿಡದೆ ಬೆನ್ನತ್ತಿ ಬಿಡ್ತದಂತೆ ಆ ಕರ್ಮದ ಒಂದು ಫಲ ನಮ್ಮನ್ನು. ಅದರಂತೆ ಯಾರಿಗೆ ಹೇಳಿ ನಾನು ಒಡೆಯನವನು ಇದನ್ನು ಪರಿಹರಿಸುವುದಕ್ಕೆ, ನನಗೆ ಬಂದಂಥ ಈ ತಾಪವನ್ನು ಪರಿಹರಿಸೋರು ಯಾರೂ ಇಲ್ಲ. ಪೊಡವೆಯೊಳಗೆನ ದೂರು ಕೇಳುವುದಕ್ಕೆ ಹುಡುಕಿ ನೋಡಿದರೇನು ಒಬ್ಬರಲ್ಲಿ. ನೋಡ್ರಿ, ಅಡವಿಯಲ್ಲಿ ಅಂತಂದರೆ ಪೊಡವೆಯೊಳಗೆ ಅಂತಂದರೆ ಈ ಒಂದು ನಮ್ಮ ಬದುಕಿನಲ್ಲಿ ಅಥವಾ ಸಂಸಾರದಲ್ಲಿ ಅಥವಾ ಈ ಭೂಮಿಯಲ್ಲಿ ಯಾರಿಗಾದರೂ ನಾವು ಇದನ್ನು ನನಗೆ ಆದ ಕಷ್ಟ ಈ ಕಾಮಕ್ರೋಧಾದಿಗಳ ನನಗೆ ಸುಡ್ತಾ ಇವೆ ಅಥವಾ ನನಗೆ ಒಳಗೆ ಇರುವಂತಹ ವೈರಿಗಳನ್ನು ನನ್ನ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೇಳಿದರೆ ಈ ದೂರು ಕೇಳೋದಕ್ಕೆ, ನನ್ನ ಈ ದೂರು ಅಂದರೆ ನನ್ನ ಕಂಪ್ಲೇಂಟ್ ಕೇಳೋದಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ದಾಸರಾಯರು? ಇದ್ದಾರಲ್ಲ ಬೇಕಾದಷ್ಟು ಜನ, ಹೆಂಡತಿ ಮಕ್ಕಳು ಬಂಧುಗಳು ಸ್ನೇಹಿತರು ಅಂತ ನಾವು ಅಂತಂದರೆ ಏನು ಅಂತಂದರೆ ಅವರಿಗೆ ತಮಗೆ ಬಂದಂಥ ಕಷ್ಟವನ್ನೇ ತಮಗೆ ಪರಿಹರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಉಳಿದವರಲ್ಲಿ ಬಂದಂಥ ಕಷ್ಟವನ್ನಾಗಲಿ ಉಳಿದವರಿಗೆ ಬಂದಂಥ ಈ ಒಂದು ನೋವನ್ನಾಗಲಿ ಪರಿಹರಿಸ್ಕೊಳ್ಳಿಕ್ಕೆ ಅವ್ರಿಗೆ ಹೆಂಗೆ ಸಾಧ್ಯ ಉಂಟು? ನಾವು ಇದನ್ನು ನೋಡಿದರೆ ಮುಖ್ಯವಾಗಿ ಕೇವಲ ನಾವು ಬಂಧು ಮಿತ್ರರಲ್ಲ, ಯಾವ ದೇವತೆಗಳು ಕೂಡ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮಾದಿ ದೇವತೆಗಳು ಮೊದಲಿನ ಸುಳಾದಿಯಲ್ಲಿ ನೋಡಿದ್ದೀವಿ ನಾವು. ಪ್ರಾರಬ್ಧ ಕರ್ಮದಿಂದ ಅವನ ಪ್ರಾರಬ್ಧ ಕರ್ಮದಿಂದ ಚತುರ್ಮುಖ ದೇವನು ಧಾರಣಿಯೊಳಗೆ ಪೂಜೆಗೊಳ್ಳಲಿಲ್ಲ. ಮತ್ತು ರುದ್ರದೇವರು ತನ್ನಂತಾನು ಯಾವುದನ್ನು ವಿಷಯವನ್ನು ತನ್ನಿಂತಾನು ಪರಿಹರಿಸ್ಕೊಳ್ಳಿಕ್ಕೆ ಆಗೋಲಿಲ್ಲ. ನೀನೇ ಬಂದು ಅವನನ್ನು ರಕ್ಷಣೆ ಮಾಡಿದೆ ಅಂತಿದ್ದಾಗ ಅವರೆಲ್ಲರಿಗಿಂತ ಏನಂತಾರೆ ತಾರತಮ್ಯದಲ್ಲಿ ಚಿಕ್ಕವರಾದ ಯಾವ ಬಂಧುಗಳು ಸ್ನೇಹಿತರು ಯಾರು ನನ್ನ ದೂರನ್ನು ಅಥವಾ ನನ್ನ ನೋವನ್ನು ಕೇಳೋರು ಇಲ್ಲ. ನಿನ್ನ ಹೊರತು ಯಾರೂ ಇಲ್ಲ ಅನ್ನೋದನ್ನು ಏನಂತಾರೆ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾ ಇಲ್ಲ, ಪರೋಕ್ಷವಾಗಿ ನೀನೇ ಕೇಳಬೇಕು, ನಿನ್ನ ಹೊರತು ಯಾರೂ ಇಲ್ಲ. ನೀನೇ ಅಲಕ್ಷ್ಯ ಮಾಡಿದರೆ ನಮ್ಮನ್ನು ಕೇಳುವವರು ಯಾರು ಅನ್ನೋದನ್ನು ಒತ್ತಿ ಇಲ್ಲಿ ದಾಸರಾಯರು ನಮಗೆ ತಿಳಿಸ್ತಾ ಇದ್ದಾರೆ. ಪೊಡವೆಯೊಳಗಿನ ದೂರ ಕೇಳ ಹುಡುಕಿ ನೋಡಿದ್ರೂ ಒಬ್ಬರಿಲ್ಲ. ಹುಡುಕಿ ನೋಡಿದ್ರೆ ಅಂತಂದರೆ ನಾವು ಹೇಳ್ತೀವಿ ಕಾಣೆ ಈ ಜಗದೊಳಗೆ ಒಬ್ಬರನ್ನು ನಾ ಕಾಣೆ ಅಂತ ಹೇಳ್ತೀವಿ. ಯಾಕೆ ಅಂತಂದರೆ ನಮಗೆ ಬಂದಂತಹ ನೋವುಗಳಾಗಲಿ, ನಮಗೆ ಬಂದಂತಹ ಕಷ್ಟಗಳಾಗಲಿ, ನಮಗೆ ಬಂದಂತಹ ಯಾವುದೇ ದುರಿತಗಳಾಗಲಿ ಪಾಪಗಳಾಗಲಿ ಇದನ್ನೇನಂತಂದರೆ ನೀನೇ ಪರಿಹರಿಸಬೇಕು ಹೊರತಾಗಿ ಯಾರೂ ಪರಿಹರಿಸಲಿಕ್ಕೆ ಸಾಧ್ಯ ಇಲ್ಲ.
ಮತ್ತು ಜಡಜ ಸಂಭವ ಮುಖ್ಯ ಸುರರಾದಿ ಜೀವಿಗಳು ಬಿಡದೆ ಸಾಕುವ ದಯಾನಿಧಿ ಆವ. ನಾನು ಹೇಳ್ದಂಗೆ ಇವಾಗ ಬ್ರಹ್ಮ ಜಡಜ ಸಂಭವ ಮುಖ್ಯ ಸುರರಾದಿ ಅಂದರೆ ಏನಂತಾರೆ, ಬ್ರಹ್ಮನಿಂದ ಹಿಡಿದು ಉಳಿದ ಯಾವ ಸುರರು ಅಂದರೆ ದೇವತೆಗಳು ಕೂಡ ಬಿಡದೆ ಸಾಕುವ ಅವರನ್ನು ಕೂಡ ಬಿಡದೆ ಸಾಕುವ ದಯಾನಿಧಿ ಆವ. ನಿನ್ನ ಹೊರತು ಯಾವ ದಯಾನಿಧಿ ಇಲ್ಲ. ನೀನೇ ಅವರನ್ನು ಕೂಡ ನೀನೇ ಸಾಕ್ತಾ ಇದ್ದೆ ಅಂದಮೇಲೆ ಅವ್ರ ಹತ್ರ ನಾನು ಹೋಗಿ ಏನು ಹೇಳಲಿ? ಈಗ ನಾವು ಶಾಸ್ತ್ರದಲ್ಲಿ ಹೇಳ್ತೀವಿ, ನಾವು ಒಂದು ವಿಚಾರ ನೋಡಿದರೆ ನಮಗೆ ಬಂದ ಕಷ್ಟವನ್ನೇ ನಾವು ಪರಿಹರಿಸ್ಕೊಳಕ್ಕಾಗದೆ ಹೋದರೆ ಇನ್ನೊಬ್ಬರಿಗೆ, ಅಂದರೆ ನಾನೇ ಬಿದ್ದು ಕೆಸರಲ್ಲಿ ಓಡಾಡ್ತಾ ಇದ್ದೇನೆ, ಇನ್ನೊಬ್ಬರಿಗೆ ಕೈ ಕೊಟ್ಟು ಬಾ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದು ಅರಸಿ ನೋಡಿದರೆ ಯಾರಿಗೂ ಸಾಧ್ಯ ಇಲ್ಲ. ಕೇವಲ ನೀನೊಬ್ಬರೇ ಇದಕ್ಕೆ ಅಧಿಕಾರಿ ಇದ್ದವನು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅದು ನಿಜನೂ. ಯಾಕಂದರೆ ಬ್ರಹ್ಮಾದಿ ದೇವತೆಗಳ ಕೂಡ ಭಗವಂತನ ಆಜ್ಞೆಯಿಂದ ಅವನ ಸರ್ವತಂತ್ರ ಸ್ವತಂತ್ರ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಆ ದೃಷ್ಟಿಯಿಂದ ದಾಸರಾಯರು ಮತ್ತೆ ಮತ್ತೆ ಇವರನ್ನು ಭಗವಂತನನ್ನೇ ಕುರಿತು ಹೇಳ್ತಾ ಇದ್ದಾರೆ. ಆಯಿತಾ. ಜಡಜಾಂಡವನ್ನು ನೇಮಿಸಿ ಸ್ಥಿತಿ ಮಾಡಿ ಕಡೆಯ 5 ಪದಕ್ಕೆ ಮುಖ್ಯ ಕರ್ತೃನಾವ. ನೋಡಿ, ಈ ನಿರ್ಮಾಣ ಬ್ರಹ್ಮಾಂಡವನ್ನು ನೀನೇ ನಿರ್ಮಾಣ ಮಾಡಿದಿ, ನೀನೇ ಸೃಷ್ಟಿಸಿದಿ, ನೀನೇ ನೇಮನ ಮಾಡಿದಿ, ಹೌದಾ? ಅಷ್ಟಕರ್ತೃತ್ವಗಳ ನಿಂದೆ ಸ್ಥಿತಿ ಮಾಡಿ, ಅಂದರೆ ನೀನೇ ಪಾಲನೆ ಮಾಡಿದಿ, ಪೋಷಣೆ ಮಾಡಿದಿ, ಬೇಕಾದದ್ದನ್ನೆಲ್ಲ ನೀನೇ ಒದಗಿಸ್ತಿ. ಯಾರು ಬರುವಾಗ ಏನೂ ತಂದಿಲ್ಲ, ಎಲ್ಲರೂ ಹಾಗೆ ಬಂದವರು. ಬ್ರಹ್ಮನಿಂದ ಹಿಡ್ಕೊಂಡು ಎಲ್ಲರೂ ಹಾಗೆ ಬಂದವರು. ಈ ಇದರಲ್ಲಿ ಸೃಷ್ಟಿಯಲ್ಲಿ ಎಲ್ಲರ ಬಂದ ಮೇಲೆ ನೇಮಿಸ್ದಿ, ಸ್ಥಿತಿ ಮಾಡಿದಿ, ಮತ್ತೇನ ಕಡೆಯೇನ ಇದು ಮತ್ತೆ ಲಯ ಕೂಡ ನೀನೇ ಮಾಡಿದ. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇದು ಎಲ್ಲದಕ್ಕೂ ಪ್ರತಿಯೊಂದು ಮಾಡೋದಕ್ಕೆ ಮುಖ್ಯ ಕರ್ತೃ ಅಂದ್ರೆ ನೀನೇ. ನಿನ್ನ ಹೊರತು ಇನ್ನೊಬ್ಬರಲ್ಲ, ನಿನ್ನ ಹೊರತು ಪರೆಯುವವರ ನಾನರಿಯೇ ದೊರೆ ಹರಿಯೇ ಅಂತ ಆದಿಯು ಮೊದಲು ನಿನ್ನ ಪಾದವ ನಂಬಿದೆ ಅಂತ ಹೇಳ್ತಾರೆ. ಆ ರೀತಿ ಇಲ್ಲಿ ಕೂಡ ಅಷ್ಟೇ. ಕಡಲ ಶಯನ ನಿನ್ನಿಂದ ವ್ಯತಿರಿಕ್ತವಾದ ಒಡೆಯರಿಲ್ಲವ ಪರಿಯ ನೋಡೆ. ನಿನ್ನ ಹೊರತಾಗಿ, ಅದನ್ನೇ ಮುಂದೆ ದಾಸರಾಯರು ಹೇಳುವ ಈ ಒಂದು ಶ್ರೀಪಾದರಾಜರ ಮಾತಿನಂತೆ ಇಲ್ಲಿ ಕೂಡ ನಾವು ನೋಡ್ತೀವಿ. ನಿನ್ನಿಂದ ವ್ಯತಿರಿಕ್ತವಾದ ಒಡೆಯರಿಲ್ಲವ ಆವ ಪರಿ. ನಿನ್ನ ಬಿಟ್ಟು ಬೇರೆ ಯಾರ್ಯಾರು ಸಿಗಂಗೆ ಇಲ್ಲ. ಹುಡುಕಿ ನೋಡಿದ್ರು ಸಿಗೋದಿಲ್ಲ, ಹುಡುಕ್ಲಿಕ್ಕೆ ಸಾಧ್ಯನೇ ಇಲ್ಲ. ಹುಡುಕಿದ್ರು ಯಾರ ಹತ್ರನೂ ಅದು ಇಲ್ಲ. ಒಡೆಯರಿಲ್ಲದ ಆವ ಪರಿಯ ನೋಡೆ. ಒಡೆಯರಿಲ್ಲವ ಆವ ಪರಿ. ನಿನ್ನಂಥ ಒಡೆಯನನ್ನು ನಿನ್ನಂಥ ಸ್ವಾಮಿ ಎನಗುಂಟು ಅಂತ ನಾವು ಹೇಳ್ತೀವಿ. ಎನ್ನಂಥ ಭಕ್ತರು ಅನಂತ ನಿನಗುಂಟು, ನಿನ್ನಂಥ ಸ್ವಾಮಿ ಅಂದರೆ ನನ್ನಂಥ ಭಕ್ತರು ಅನಂತ ನಿನಗುಂಟು, ನಿನ್ನಂಥ ಸ್ವಾಮಿ ನೀನೊಬ್ಬನೇ. ನಿನ್ನಂಥ ಸ್ವಾಮಿ ನಮಗೆ ನೀನೊಬ್ಬನೇ ಉಂಟು, ಬೇರೆ ಯಾರೂ ಸಿಗಂಗಿಲ್ಲ ಅಂತ ಅನೇಕ ರೀತಿಯಲ್ಲಿ ಶರಣಾಗತ ಭಾವವನ್ನು ಇಲ್ಲಿ ದಾಸರಾಯರು ನಮಗೆ ತೋರಿಸ್ಕೊಡ್ತಾರೆ. ಯಾಕೆ ಅಂತಂದರೆ ಈ ಭಾವ ನಮ್ಮಲ್ಲಿ ಬರಬೇಕಾದ್ರೆ ಬಹಳ ಕಷ್ಟ. ಮತ್ತು ಅದ್ರ ಜೊತೆಗೆ ನಾನೇ ಮಾಡಿದೆ ಅನ್ನುವ ಒಂದು ಅಹಂಕಾರ ಅಥವಾ ನಮ್ಮ ಕರ್ತೃತ್ವದ ಅಭಿಮಾನ ಹೋದ್ರೆ ಮಾತ್ರ ಭಗವಂತ ನಮ್ಮನ್ನು ಉದ್ಧಾರ ಮಾಡ್ತಾನೆ. ಮತ್ತು ಮೊಟ್ಟ ಮೊದಲಿಗೆ ನಮ್ಮ ಈ ಬಂಧಕ ಪ್ರಕರಣದಲ್ಲಿ ವಿಷ್ಣು ತೀರ್ಥರು ಕೂಡ ಅದೇ ಹೇಳ್ತಾರೆ, ನಾನೇ ಮಾಡಿದೆ ಅನ್ನೋ ಸ್ವತಂತ್ರ ಕರ್ತೃತ್ವ ಅಭಿಮಾನ, ಈ ದೇಹಾಭಿಮಾನ ಬಿಟ್ಟರೆ ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅದನ್ನು ಕೇಳ್ತಾ ಮತ್ತೆ ಹೇಳ್ತಾರೆ, ಸಡಿಲ ಬಿಡುವುದು ಸಮ್ಮತವೇನು ನಿನಗೆ, ಬಿಡಿಯ ಲೇಷವೇನು ಇಲ್ಲವೇನೋ. ಈ ರೀತಿ ಸಡಲ ಬಿಡೋದು ಅಂದ್ರೆ ಅರ್ಥ ಏನಂದರೆ ನಮ್ಮನ್ನು ಅಲಕ್ಷ್ಯ ಮಾಡಿ ಅಥವಾ ಯಾವುದೇ ಕಾಮಕ್ರೋಧಾದಿಗಳ ವಶ ಮಾಡಿ, ಅಂದರೆ ಅವರೆಲ್ಲ ವೈರಿಗಳು ನಮಗೆ, ಅವರ ವಶವಾಡಿ ಈ ಜೀವಿಯನ್ನು ನೀನು ಸಡಲ ಬಿಟ್ಬಿಟ್ಟಿಲ್ಲ. ಸಡಲ ಬಿಡೋದು ಅಂತಂದ್ರೆ ಅವರನ್ನು ಬಂಧಿಸಲಿಲ್ಲ, ನನಗೆ ಉದ್ಧಾರ ಮಾಡಲಿಲ್ಲ. ಈ ಒಂದು ಏನಂತಾರೆ, ಈ ಒಂದು ತಾಪಲಿಂದ ನನಗೆ ಕಡಿಮೆ ಆಗಲಿಕ್ಕೆ ಕಡೆಗಾಣೋದು ಯಾವಾಗಪ್ಪ ಸ್ವಾಮಿ ಅಂತ ಕೇಳ್ತಾ ಮತ್ತೆ ಹೇಳ್ತಾರೆ, ಬಿಡಿಯ ಲೇಷವೇನು ಇಲ್ಲ. ಬಿಡಿಯ ಲೇಷ ಏನು ಇಲ್ಲೇನು. ಬಿಡಿಯ ಅಂತಂದರೆ ಅಂತೀವಲ್ಲ ನಾವು, ಸ್ವಲ್ಪ ಆದರೂ ನಿಮಗೆ ಬಿಡೆ ಅನ್ನೋ ಅರ್ಥ ಏನಂತಂದ್ರೆ ದಾಕ್ಷಿಣ್ಯ ಅಂತ ಅರ್ಥ. ಈ ದಯಾ ದಾಕ್ಷಿಣ್ಯ ನಿನ್ನ ಹತ್ರ ಇಲ್ಲೇನೋ, ನನ್ನ ವಿಷಯವಾಗಿ ಕಠೋರನಾಗಿದ್ದೇನೋ ಅಂತ ಶೇಷದಾಸರು ತಮ್ಮ ಒಂದು ಆತ್ಮದ ಒಂದು ನಿವೇದನೆಯನ್ನು ದಾಸರಾಯರು ಇಲ್ಲಿ ಮಾಡ್ತಾ ಇದ್ದಾರೆ. ಜಡಮತಿಯವನೆಂದು ಜರಿದು ನೋಡಲಾವ ದಡವ ದಾಟಿ ಪದಕ್ಕೆ ಆವಪೇಳೋ. ಜಡಮತಿ ಅಂತಂದ್ರೆ ಇವನು ಅಜ್ಞಾನಿ, ಇವನು ಮಂದಮತಿ, ಇವನ ಬುದ್ಧಿ ಎಲ್ಲ ಜಡವಾಗಿ ಹೋಗಿದೆ, ಇವನನ್ನು ನಾನೇನು ದಾಟಿಸ್ಲಿ ಅಂತ ನೀನು ಜರಿದು ಏನಾದರೂ ನೋಡಿದರೆ ಈ ದಡವನ್ನು ದಾಟಿಸೋರು ಯಾರು? ದಡ ಸೇರಿಸೋ ಭವದ ಕಡಲಿನ ಕಡೆ ಮೊದಲಿಲ್ಲದೆ ಕ್ಲೇಶವಾರಿದೆಯಾ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ದಾಸರು ನಮ್ಮನ್ನು ದಡ ಸೇರಿಸು ಸ್ವಾಮಿ ಅಂತ ಬೇಡ್ಕೊಳ್ತಾ ಎಲ್ಲರಿಗೂ ಸ್ವಾಮಿ ಅವನೇ ಒಬ್ಬನ ಅಂತ ಪ್ರಾರ್ಥನೆ ಮಾಡ್ತಾ ಮುಂದಿನ ಸಾಲುಗಳನ್ನು ಮುಂದಿನ ದಿನಮಾನದಲ್ಲಿ ನೋಡೋಣ ಅಂತ ಹೇಳ್ತಾ ಈ ಒಂದು ಸುಳಾದಿಯ ಅರ್ಥಚಿಂತನೆ ಯಥಾಮತಿ ಯಥಾಯೋಗಿತ ಧ್ರುವ ತಾಳವನ್ನು ಇಲ್ಲಿವರೆಗೆ ನೋಡಿದ್ದೇವೆ.
ಎಲ್ಲರಿಗೂ ಅಭಿನಂದನೆಗಳು, ವಂದನೆಗಳು. ಹರೇ ಶ್ರೀನಿವಾಸ, ಗುರು ರಾಘವೇಂದ್ರ.